ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಲಾಕಪ್ ಡೆತ್ ಆರೋಪ ಕೇಳಿ ಬಂದಿದೆ. ಚನ್ನಗಿರಿ ಠಾಣೆಯ ಮೇಲೆ ಸಂಬಂಧಿಕರು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ನೋಡೀಗ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಅಲ್ಲಿ ಪೊಲೀಸ್ ಜೀಪ್ ಅನ್ನ ಪಲ್ಟಿ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಲ್ಲು ತೂರಾಟ ನಡೆಸಿದ್ದಾರೆ. ಲಾಕಪ್ ಡೆತ್ ಏನಾಗಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಟಕಿ ಗಾಜುಗಳನ್ನು ಪುಡಿ ಮಾಡಿದ್ದಾರೆ. 10ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳಿಗೆ ಹಾನಿಯನ್ನ ಮಾಡಿದ್ದಾರೆ. ಉದ್ರಿಕ್ತರ ಗುಂಪು ಧ್ವಜಸ್ತಂಭಕ್ಕೆ ಹಾನಿ ಮಾಡಿದೆ. ಎಲ್ಲ ಪೀಸ್ ಕಲ್ಲು ತೂರಾಟವಾಗ್ತಾ ಇದ್ದಂತೆ ಉದ್ರಿಕ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಇನ್ನೇನು ಮಾಡೋಕ್ಕಾಗತ್ತೆ? ಕಲ್ಲು ಹೊಡ್ಸ್ಕೊಂಡು ಸುಮ್ಮನೆ ಕೊಡೋಕ್ಕಾಗತ್ತಾ? ಪೊಲೀಸ್ ಕಾನ್ಸ್ಟೇಬಲ್ಗೆ ಗಾಯಗಳಾಗಿದೆ. ಮಟ್ಕ ಆಡಿಸ್ತಾ ಇದ್ದ ವ್ಯಕ್ತಿಯನ್ನ ಆದಿಲ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಆದರೆ ಪೊಲೀಸರ ಕಸ್ಟಡಿಯಲ್ಲಿರುವಾಗಲೇ ಈತ ಮೃತಪಟ್ಟಿದ್ದ. ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಉದ್ರಿಕ್ತರ ಗುಂಪು ಕಲ್ಲು ಹೊಡಿತಾ ಇದ್ದಾರೆ ಸ್ಟೇಷನ್ ಮೇಲೆ. ನೋಡಿ ಕಲ್ಲು ಯಾವ ರೀತಿ ಬೀಳ್ತಾ ಇದ್ದಾವೆ ಅಂಥೇಳಿ ಮೊದಲೇ ಸಂಗ್ರಹ ಮಾಡಿಟ್ಕೊಂಡಿದ್ರು ಅಂತ ಅನಿಸುತ್ತೆ. ಈ ದೃಶ್ಯ ನೋಡ್ತಾ ಇದ್ದೀವಿ. ಇದು ಮುಂಭಾಗದಲ್ಲಿ, ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕೈಗೆ ಸಿಕ್ಕಂಥ ವಾಹನಗಳನ್ನು ಪುಡಿ ಮಾಡ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಬಂದಿದ್ದರು. ಈಗ ಆದಿಲ್ ಏನಿದ್ದಾನೆ ಅವನು ಕಸ್ಟಡಿಯಲ್ಲಿರುವಾಗಲೇ ಸಾವನ್ನಪ್ಪಿದ್ದಾನೆ. ಪೊಲೀಸರಿಗೆ ಹೇಳ್ತಾ ಇದ್ದಾರೆ, ಇಲ್ಲ ಅವನಿಗೆ BP ಲೋ ಆಗಿತ್ತು, ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಅವನು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ, CCTV ಇದೆ, ಎಲ್ಲ ಇರುತ್ತೆ, ತನಿಖೆ ಆಗಲಿ, ಪೊಲೀಸರ ಏನಾದರೂ ಇರಲಿ, ನಿರ್ಲಕ್ಷ್ಯ ಇದ್ದರೆ ಅಥವಾ ಅವ್ರದ್ದೇನಾದರೂ ಇದ್ದರೆ ಅವ್ರ ಮೇಲೆ ಕ್ರಮ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಸಾರ್ವಜನಿಕರು ಅನ್ನೋದಕ್ಕಿಂತ ಈ ಒಂದು ಆರೋಪಿ ಏನಿದೆ ಆದಿಲ್, ಅವನ ಸಂಬಂಧಿಕರು, ಅವನ ಕಡೆದವರು ಬಂದು ಈ ರೀತಿ ದಾಳಿಯನ್ನು ಮಾಡಿರೋದು ಪೊಲೀಸ್ ಸ್ಟೇಷನ್ ಮೇಲೆ. ನೋಡಿ, ಧ್ವಜಸ್ತಂಭಕ್ಕೂ ಕೂಡ ಹಾನಿಯನ್ನು ಮಾಡಿದ್ದಾರೆ. ಪೊಲೀಸ್ ಜೀಪನ್ನು ಪಲ್ಟಿ ಮಾಡಿದರೆ ಸುಮಾರು 10ಕ್ಕಿಂತ ಹೆಚ್ಚು ವಾಹನಗಳು ಜಖಮಾಗಿದ್ದಾವೆ. ಉದ್ರಿಕ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಲೇಬೇಕಾಯಿತು. ಗಾಯ ಆಗಿದ್ದು ಕಾನ್ಸ್ಟೇಬಲ್ಗೆ ತಲೆಗೆ ಪೆಟ್ಟಾಗಿದೆ, ಹಲವರು ಗಾಯಗೊಂಡಿದ್ದಾರೆ ಇದರಲ್ಲಿ. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಶುಕ್ರವಾರ ಅವನನ್ನು ವಶಕ್ಕೆ ತೆಗೆದುಕೊಂಡಿದ್ದರು. ಆದಿಲ್ನನ್ನು ಮಟ್ಕಾಡಿಸ್ತಾ ಇದ್ದ ಅನ್ನುವಂಥ ಆರೋಪದ ಮೇರೆಗೆ ಅವನು ಲಾಕಪ್ನಲ್ಲಿದ್ದಾಗಲೇ ಸತ್ತು ಹೋಗ್ತಾನೆ, ಪೊಲೀಸರ ವಶದಲ್ಲಿದ್ದಾಗಲೇ. ಹಾಗಾಗಿ ಇದು ಪೊಲೀಸರ ಕೈವಾಡವೇ, ಆತನನ್ನು ಥಳಿಸಿದ್ದಾರೆ, ಹಿಗ್ಗಾಮುಗ್ಗ ಹೊಡೆದಿದ್ದಾರೆ, ಹಾಗಾಗಿ ಅವನು ಸಾವನ್ನಪ್ಪಿದ್ದಾನೆ ಅನ್ನುವಂಥ ಆರೋಪವನ್ನು ಮಾಡಿ ಈ ರೀತಿಯಾದಂಥ ದಾಳಿಯನ್ನು ಮಾಡಿದ್ದಾರೆ. ಕಿಟಕಿ ಗಾಜುಗಳು ಪುಡಿಯಾಗಿದ್ದಾವೆ. ನೋಡ್ತಾ ಇದ್ದೀವಿ ಉದ್ರಿಕ್ತರ ಗುಂಪು. ನೋಡಿ, ಈ ಹೊಯ್ಸಳ ವಾಹನ ಕೂಡ ಗ್ಲಾಸ್ ಜಖಮ್ಮಾಗಿದೆ. ಜೀಪನ್ನು ಪಲ್ಟಿ ಮಾಡಿರೋದು ನೋಡಿ, ಧ್ವಜಸ್ತಂಭ ಇದೆ ಅಲ್ವಾ, ಅದನ್ನು ಕೂಡ ಹಾನಿ ಮಾಡಿದ್ದಾರೆ. ಬಂದು ಏಕಾಏಕಿ ಕಲ್ಲು ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು. ಪೊಲೀಸರು ಆಚೆ ಬಂದಿದ್ದರೆ ಖಂಡಿತವಾಗಲೂ ಅನಾಹುತ ಜಾಸ್ತಿ ಆಗ್ತಾ ಇತ್ತು. ತಾಳ್ಮೆಯ ಕಟ್ಟೆ ಹೊಡೆದಿತ್ತು ಕುಟುಂಬಸ್ಥರದ್ದು. ಬಟ್ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗಿತ್ತು. ಸಂಬಂಧಿಕರು, ಕುಟುಂಬಸ್ಥರು ಯಾರೇ ಆಗಿರ್ಬೋದು, ಈ ರೀತಿ ಬಂದು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡುವಂಥದ್ದು ಏನಂದರೆ ಏನಾಗುತ್ತೆ? ಈಗ ನೋಡಿ, ವಿಡಿಯೋ ರೆಕಾರ್ಡ್ ಆಗಿದೆ. ಪೊಲೀಸರು ಏನು ಸುಮ್ಮನೆ ಕೈಗೊಟ್ಟು ಕುತ್ಕೊಂಡ್ಬಿಡ್ತಾರಾ? ಇವೆಲ್ಲ ನೋಡಿ ಸೆಕ್ಷನ್ ಹಾಕ್ತಾರೆ, ಒಳಗಡೆ ಹಾಕ್ತಾರೆ, ಅಷ್ಟೇ ಆಗೋದು. ಈ KJ ಹಳ್ಳಿ DJ ಹಳ್ಳಿ ಆಯ್ತಲ್ವಾ, ಅದೇ ರೀತಿ ಆಗುತ್ತೆ. ಹಾಗಾಗಿ ಏನೇ ಇರ್ಬೋದು, ತಾಳ್ಮೆಯಿಂದ ವರ್ತಿಸಬೇಕಾಗಿತ್ತು ಕಾನೂನಾತ್ಮಕವಾಗಿ. ಈಗ ಆಲ್ರೆಡಿ ಈ ಆದಿಲ್ನವ್ರ ತಂದೆ ದೂರನ್ನು ಕೊಟ್ಟಿದ್ದಾರೆ. ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗುತ್ತೆ. ಪೊಲೀಸರು ತಪ್ಪಿದೆಯಾ ಅಲ್ಲಿ, ಅಥವಾ ಅದು ನ್ಯಾಚುರಲ್ ಡೆತ್ ಆಗಿದೆಯಾ, ಅಥವಾ ಇವರೇ ಏನಾದರೂ ಮಾಡಿದ್ದಾ, ಅದು ತನಿಖೆಯಲ್ಲಿ ಗೊತ್ತಾಗುತ್ತಲ್ವಾ. ಹಾಗಾಗಿ ಆವೇಶದಲ್ಲಿ ಕೋಪ ಬರುವಂಥದ್ದು ಸಹಜ. ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳೋದಿದೆಯಲ್ವ, ಅದನ್ನು ಯಾರೇ ಆದರೂ ಕೂಡ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಅವ್ರು ಯಾರೇ ಆಗಿರ್ಬೋದು. ಹಾಗಾಗಿನೇ ಈಗ ನೋಡಿ, ಆದಿಲ್ ಮೃತಪಟ್ಟ ಅನ್ನುವಂಥ ಒಂದು ಕಾರಣ ಏನಿದೆ, ಆವೇಶ ಸಹಜವಾಗಿ ಕುಟುಂಬಸ್ಥರಿಗೆ ಇದ್ದೇ ಇರುತ್ತೆ. ಆದರೆ ಅದನ್ನೇ ಗುಂಪು ಕಟ್ಕೊಂಡ್ಬಂದು ಈ ರೀತಿ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಹಾನಿ ಮಾಡುವಂಥದ್ದು, ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು, ಜೀಪ್ಗಳನ್ನು ಪಲ್ಟಿ ಮಾಡೋದು, ಪೊಲೀಸರ ಮೇಲೇ ಹಲ್ಲೆ ಮಾಡೋದು, ಇವೆಲ್ಲ ಕಾನೂನು ಬಾಹಿರ ಆಗ್ತವೆ. ಹಾಗಾಗಿ ಏನಾಗೋದಿಲ್ಲ, ಕೇಸ್ ಹಾಕ್ತಾರೆ, ಒಳಗಡೆ ಹಾಕ್ತಾರೆ ಅಷ್ಟೇ. ಮತ್ತಷ್ಟು ಮಾಹಿತಿ ಅರುಣ್ ನೀಡ್ತಾರೆ. ಅರುಣ್, ನೋಡ್ತಾ ಇದ್ದೀವಿ ಉದ್ರಿಕ್ತರ ಗುಂಪು ರೊಚ್ಚಿಗೆದ್ದು ಪೊಲೀಸ್ ಸ್ಟೇಷನ್ನ ಕಲ್ಲು ತೂರ್ತಾ ಇರುವಂಥದ್ದು. ಯಾಕೆ ಈ ರೀತಿಯಾದಂಥ ಆವೇಶ? ಇಲ್ಲಿ ಪೊಲೀಸರ ಸ್ಪಷ್ಟನೆ ಏನಾಗಿದೆ ಅನ್ನೋದು? ಪ್ರಭು, ನಿನ್ನೆ ವಿಧ್ವಂಸಕರ ಘಟನೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತದ್ದು ದೃಶ್ಯಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಉದ್ರಿಕ್ತರ ನೂರಾರು ಗುಂಪು ಏನಿದೆ ಚನ್ನಗಿರಿಯ ಪೊಲೀಸ್ ಠಾಣೆ ಮೇಲೆ ವಿಧ್ವಂಸಕರಾಗಿ ದಾಳಿಯನ್ನ ಮಾಡ್ತದೆ.
ಕಲ್ಲು ತೂರಾಟವನ್ನು ನಡೆಸ್ತಾರೆ. ಪೊಲೀಸ್ ಠಾಣೆಯ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರುತ್ತದೆ. ಪೊಲೀಸ್ ಜೀಪ್ಗಳನ್ನ ಪಲ್ಟಿ ಮಾಡ್ತಾರೆ, ಧ್ವಜಸ್ತಂಭಕ್ಕೆ ಹಾನಿ ಮಾಡ್ತಾರೆ. ಘಟನೆಯ ಹಿನ್ನೆಲೆ ಏನಂತ ಹೇಳಿದ್ರೆ, ಆದಿಲ್ ಎನ್ನುವ ಆರೋಪಿಯನ್ನ ಪೊಲೀಸರು ಶುಕ್ರವಾರ ಸಂಜೆ ವಶಕ್ಕೆ ಪಡ್ಕೊಂಡಿರ್ತಾರೆ. ಯಾಕಂತ ಹೇಳಿದ್ರೆ ಮಟಕ ಆಡಿಸ್ತಾ ಇದ್ದಾನೆ, ಓಸಿ ಬರೀತಾ ಇದ್ದಾನೆ ಅಂತ ಒಂದು ಆರೋಪದ ಮೇಲೆ ಆದಿಲ್ ಎನ್ನುವ ವ್ಯಕ್ತಿಯನ್ನ ಚನ್ನಗಿರಿ ಠಾಣೆಯ ಪೊಲೀಸರು ವಶಕ್ಕೆ ಪಡಿತಾರೆ. ಆದ್ರೆ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಆದಿಲ್ ಅಂದ್ರೆ ಕರೀಮುಲ್ಲಾ ಎನ್ನುವಂತ ವ್ಯಕ್ತಿ ಮೃತಪಡ್ತಾನೆ. ಮೃತಪಟ್ಟ ಕಾರಣಕ್ಕೆ ಆತನ ಸಂಬಂಧಿಕರು, ಆತನ ಕಡೆಯವರು, ಆತನಿಗೆ ಸೇರಿದಂತ ಒಂದು ಗುಂಪು ಇದು ಸಹಜ ಸಾವಲ್ಲ, ಇದು ಕರೀಮುಲ್ಲಾ ಆದಿಲ್ ಅನ್ನುವಂತ ವ್ಯಕ್ತಿ ಸತ್ತಿರುವಂತದ್ದು ಸಹಜ ಸಾವಲ್ಲ, ಇದು ಪೊಲೀಸರ ಕೃತ್ಯ, ಪೊಲೀಸರು ಹೊಡೆದು ಲಾಕಪ್ ನಲ್ಲಿ ಥಳಿಸಿ ಆತನನ್ನ ಸಾವಿಗೆ ಕಾರಣ ಆಗಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಇದು ಲಾಕಪ್ ಡೆತ್ ಅನ್ನುವಂತ ಕಾರಣಕ್ಕೆ ಪೊಲೀಸ್ ಠಾಣೆಯ ಮೇಲೆ ಮುಗಿ ಬೀಳ್ತಾರೆ. ಪೊಲೀಸ್ ಠಾಣೆಯ ಎಲ್ಲ ವಾಹನಗಳನ್ನ ಜಖಂಗೊಳಿಸ್ತಾರೆ. ಪೊಲೀಸ್ ಠಾಣೆಯ ಜೀಪ್ಗಳನ್ನು ಕೂಡ ಬಿಡುವುದಿಲ್ಲ, ಪೊಲೀಸರನ್ನ ಕೂಡ ಬಿಡುವುದಿಲ್ಲ. ಈ ವೇಳೆ ಒಬ್ಬ ಪೊಲೀಸ್ ಠಾಣಾ ಕಾನ್ಸ್ಟೇಬಲ್ ಕೂಡ ಒಂದು ಗಂಭೀರವಾದಂತ ಗಾಯ ಆಗುತ್ತೆ. ಪೊಲೀಸ್ ಠಾಣೆಯ ಸದ್ಯಕ್ಕೆ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಪ್ರಭು ಅರುಣ್, ಈಗ ಪೊಲೀಸರ ಕಡೆಯಿಂದ ಏನು ಸ್ಪಷ್ಟನೆ ಇದೆ? ಈಗ ಇವರು ಆರೋಪ ಮಾಡ್ತಿರೋದು ಲಾಕಪ್ ಡೆತ್ ಅಂತ ಹೇಳಿ, ಪೊಲೀಸರೇ ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಈಗ ಆ ಕಡೆಯಿಂದ ಏನು ಬರ್ತಾ ಇದೆ ಕ್ಲಾರಿಟಿ? ಖಂಡಿತವಾಗಿ ಪೊಲೀಸರು ಈ ರೀತಿ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ನಾವು ಆದಿಲ್ನನ್ನ ವಶಕ್ಕೆ ಪಡಿತೀವಿ, ಆದ್ರೆ ಆದಿಲ್ನನ್ನ ವಶಕ್ಕೆ ಪಡೆದಾಗ ನಾವು ಆತನನ್ನ ಈ ವೇಳೆ ಆತನಿಗೆ ಸಹಜವಾಗಿ ಎದೆನೋವು ಕಾಣಿಸ್ಕೊಂಡ ತಕ್ಷಣ ನಾವು ಆಸ್ಪತ್ರೆಗೆ ದಾಖಲಾದಾಗ ಅಲ್ಲಿ ಲೋ ಬಿಪಿ ಅನ್ನುವಂತ ಒಂದು ನಮಗೆ ಆಸ್ಪತ್ರೆ ವೈದ್ಯರು ಹೇಳ್ತಾರೆ ಲೋ ಬಿಪಿ ಎಂದಾಗ ಸತ್ತಿರುವಂತದ್ದು. ಠಾಣೆಯ ಪೊಲೀಸರು ಸಿಬ್ಬಂದಿಗಳು ಆತನನ್ನ ಹೊಡೆದಿಲ್ಲ, ಯಾವುದೇ ರೀತಿಯಾದಂತ ಹಿಂಸೆ ಕೊಟ್ಟಿಲ್ಲ. ಲೋ ಬಿಪಿ ಆದ ಕಾರಣಕ್ಕಾಗಿ ಆತನಿಗೆ ಸಹಜ ಸಾವಾಗಿರುವಂತದ್ದು. ಇದು ತನಿಖೆಯನ್ನ ಮಾಡಬೇಕು, ತನಿಖೆ ಆದ್ಮೇಲೆ ಸತ್ಯಾಂಶ ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಅಲ್ಲಿನ ಪೊಲೀಸರು ಹೇಳ್ತಾ ಇರುವಂತದ್ದು. ಪ್ರಭು ಅರುಣ್, ಈಗ ನೋಡ್ತಾ ಇದ್ದೀವಿ ಉದ್ರಿಕ್ತರ ಗುಂಪು, ಕಲ್ಲುಗಳು ಇವೆಲ್ಲ ನೋಡ್ತಾ ಇದ್ರೆ ಇದು ನಿಯೋಜಿತ ಕೃತ್ಯ ಎಲ್ಲ ಮಾತಾಡಿಕೊಂಡೆ ಗುಂಪಾಗಿ ಬಂದು ಈ ರೀತಿ ಮಾಡಿದ್ದ ಅನ್ನೋದು ಹೇಗೆ? ಖಂಡಿತವಾಗಿ ಇದೊಂದು ನಿಯೋಜಿತ ಕೃತ್ಯ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸ್ ಠಾಣೆ ಬಹಳ ಬಂದೋಬಸ್ತ್ ಆಗಿರುತ್ತೆ, ಬಹಳ ಸರಹದ್ನಲ್ಲಿ ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ ಇರುತ್ತೆ. ಇಂತಹ ಒಂದು ಬಂದೋಬಸ್ತ್ ನೂರಾರು ಜನ ಗುಂಪು ಬರ್ತಾರೆ, ನೂರಾರು ಉದ್ರಿಕ್ತ ಬರ್ತಾರೆ, ಪೊಲೀಸ್ ಠಾಣೆಯ ಮೇಲೆ ಎರಗ್ತಾರೆ ಅನ್ನೋಂಥ ಇದು ಕೃತ್ಯ ಅಂತಾನೆ ಭಾವಿಸ್ಬೇಕು. ಥ್ಯಾಂಕ್ ಯು ಅರುಣ್ ಮಾಹಿತಿಗಾಗಿ. ವಿಡಿಯೋ